ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಛಲವಾದಿ ಮಹಾಸಭಾದಿಂದ ಪ್ರತಿಭಾ ಪುರಸ್ಕಾರ. ಚಿಂತಾಮಣಿ ತಾಲೂಕಿನ ಚಿಲಕಲ್ನೆರಬು ಹೋಬಳಿ ಛಲವಾದಿ ಮಹಾಸಭಾ ಶಾಖಾ ವತಿಯಿಂದ ಛಲವಾದಿ ಸಮುದಾಯದ SSLC ಹಾಗೂ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ತಾಲೂಕಿನ ಏನೆಗ್ದೆಲೆ ಗ್ರಾಮದ ಚೌಡೇಶ್ವರಿ ದೇವಾಲಯದ ಸಮುದಾಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಛಲವಾದಿ ಮುಖಂಡ ಕೈವಾರ್ ಮಂಜುನಾಥ್ರವರು ಅಬ್ದುಲ್ ಕಲಾಂ, ಅಂಬೇಡ್ಕರ್, ಕಾರ್ಲ್ ಮಾರ್ಕ್ಸ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಇಂತಹ ಮಹಾನ್ ನಾಯಕರ ಮಾರ್ಗದರ್ಶನ ಮತ್ತು ಆದರ್ಶಗಳನ್ನು ಅರಿತುಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕೆಂದು ಕಿವಿಮಾತು ಹೇಳಿದರು. ಪ್ರತಿಯೊಬ್ಬ ವಿದ್ಯಾರ್ಥಿ ತಾನು IAS ಮತ್ತು IPS ಅಧಿಕಾರಿಗಳಾಗಬೇಕೆಂಬ ಗುರಿಯನ್ನು ಹೊಂದಿ ವ್ಯಾಸಂಗ ಮಾಡಿ ನಂತರ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕಂತ ಕೋರಿದ ಅವರು ತಂದೆ ತಾಯಿಯನ್ನು ಗೌರವಿಸುವುದು ಜೊತೆಗೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂತೆ ಸಹ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಛಲವಾದಿಯ ಮುನಿ ಆಂಜನಪ್ಪ, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷರಾದ CV ಕೃಷ್ಣಪ್ಪ, ಮೈಲಾಪುರ ಮುನಿಯಪ್ಪ, ಸುನೀತಾ ನಡುಂಪಲ್ಲಿ ಶ್ರೀನಿವಾಸ್, ಕೃಷಿ ಅಧಿಕಾರಿಯಾದ ಪ್ರಸಾದ್ ನಾಗರಾಜ್, ಶಿಕ್ಷಕರಾದ ಬೈರಬಂಡಿಯ ವೆಂಕಟೇಶ್, ವಿಜಯಕುಮಾರ್, ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟರಮಣಪ್ಪ, ಮುಖಂಡ ಉಲಿಬೆಲೆ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು.